ಬಿಜೆಪಿ ಐಟಿ ಸೆಲ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಸೋಲಿಸಿತ್ತು ಎಂಬ ಏಕವಾಕ್ಯದ ಅಪಪ್ರಚಾರವನ್ನ ಅತ್ಯಂತ ವ್ಯವಸ್ಥಿತವಾಗಿ ಪ್ರಚುರಪಡಿಸುತ್ತಲೇ ಬಂದಿದೆ. ಆದರೆ ನಿಜ ಏನು ಎಂಬುದನ್ನು ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ನಡುವಿನ ಹೊಂದಾಣಿಕೆ ವಿಷಯವನ್ನ ಇತಿಹಾಸ, ಸಮಾಜ ಮತ್ತು ರಾಜಕೀಯದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಬೇಕಾಗುತ್ತದೆ. ಅಂಬೇಡ್ಕರ್ ಕಾಂಗ್ರೆಸ್ ನಡುವಿನ ಪ್ರಾಥಮಿಕ ಸಂಬಂಧ ದಲಿತರಿಗೆ ರಾಜಕೀಯ ಮೀಸಲಾತಿ ಹಕ್ಕು. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ವೈಚಾರಿಕ ಭಿನ್ನತೆಗಳಿದ್ದರೂ ಪೂನಾ ಒಪ್ಪಂದ ಮುಖಾಂತರ ದಲಿತರ ರಾಜಕೀಯ ಹಕ್ಕುಗಳನ್ನು ಕಾಯ್ದುಕೊಳ್ಳಲು ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವಿನ ಸಮಜಾಯಿಷಿ ಸಾಧ್ಯವಾಯಿತು. ಅಂಬೇಡ್ಕರ್ ಪ್ರತ್ಯೇಕ ಮತದಾನವನ್ನೇ ಬಯಸಿದ್ದರೆ ಗಾಂಧೀಜಿ ಅದನ್ನು ಸಮಾಜದ ಒಗ್ಗಟ್ಟಿಗೆ ಧಕ್ಕೆಯಾಗಿ ಕಂಡರು. ಇಬ್ಬರ ನಡುವೆ ನಡೆದ ತೀವ್ರ ಸಂಭಾಷಣೆ ನಂತರದ ಸಮಜಾಯಿಷಿ ದಲಿತರಿಗೆ ರಾಜಕೀಯ ಮೀಸಲಾತಿ ಹಕ್ಕು ತಂದು ಕೊಟ್ಟಿತು. ಸಂವಿಧಾನ ರಚನೆ ಮತ್ತು ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರ ಸ್ವತಃ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಅಂಬೇಡ್ಕರ್ ಅವರ ಬುದ್ಧಿವಂತಿಕೆ ಮತ್ತು ದೃಢ ನಿಲುವಿಗೆ ಕಾಂಗ್ರೆಸ್ ನಾಯಕರು ಗೌರವ ನೀಡಿದರು. ಇದರ ಫಲವಾಗಿ ಭಾರತ ಸಂವಿಧಾನದಲ್ಲಿ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಬಾಂಧವ್ಯಕ್ಕೆ ಮಹತ್ವ ಸಿಕ್ಕಿತು. ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ. ಅಂಬೇಡ್ಕರ್ ಸ್ವತಃ ಕಾಂಗ್ರೆಸ್ ಸದಸ್ಯರಾಗಿರಲಿಲ್ಲ ಮತ್ತವರು ಕಾಂಗ್ರೆಸ್ ಎದುರು ಸ್ಪರ್ಧಿಸಿ ಸೋತಿದ್ದರು. ಆದರೆ ನೆಹರು ಅವರು ತಮ್ಮ ಸಚಿವ ಸಂಪುಟದಲ್ಲಿ ಕಾನೂನು ಸಚಿವರಾಗಿ ನೇಮಕ ಮಾಡಿದರು. ಇದು ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವೆ ಕನಿಷ್ಠ ಕಾರ್ಯನಿರ್ವಹಣಾ ಹೊಂದಾಣಿಕೆ ಇತ್ತು ಎಂಬುದಕ್ಕೆ ಸಾಕ್ಷಿ. ಹೊಂದಾಣಿಕೆಯ ಫಲಗಳು. ಸಾಮಾಜಿಕ ನ್ಯಾಯದ ಬುನಾದಿ. ದಲಿತ, ಹಿಂದುಳಿದ ವರ್ಗ, ಮಹಿಳೆಯರ ಹಕ್ಕುಗಳನ್ನು ಸಂವಿಧಾನದಲ್ಲಿ ಬಲಪಡಿಸಲು ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರ ಆಲೋಚನೆಗೆ ವೇದಿಕೆ ಒದಗಿಸಿತು. ಮೀಸಲಾತಿ ವ್ಯವಸ್ಥೆ. ಅಂಬೇಡ್ಕರ್ ಅವರ ಒತ್ತಾಯ ಮತ್ತು ಕಾಂಗ್ರೆಸ್ನ ರಾಜಕೀಯ ಸಾಮರ್ಥ್ಯದ ಫಲವಾಗಿ ಅಹಿಂದ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಯಾಯಿತು. ಸಂವಿಧಾನದ ಅಳಿಯದ ಮೌಲ್ಯಗಳು. ಸಂವಿಧಾನದ ಮೂಲಕ ಬಂದ ಧರ್ಮ ನಿರಪೇಕ್ಷತೆ, ಸಮಾಜವಾದಿ ಕಲ್ಪನೆ, ಮೂಲಭೂತ ಹಕ್ಕುಗಳು ಎಲ್ಲವೂ ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವೆ ಕಂಡುಬಂದ ಸಹಕಾರದ ಶ್ರೇಷ್ಠ ಫಲ. ಪ್ರಜಾಪ್ರಭುತ್ವದ ಬಲ. ಅಂಬೇಡ್ಕರ್ ರವರ ಚಿಂತನೆಗಳಿಗೆ ಕಾಂಗ್ರೆಸ್ ಬೆಂಬಲ ನೀಡುತ್ತಿದ್ದರೆ ಅವರ ವಿಚಾರಗಳು ಕೇವಲ ಪುಸ್ತಕದೊಳಗೆ ಸೀಮಿತವಾಗುತ್ತಿದ್ದವು. ಕಾಂಗ್ರೆಸ್ ಎಂಬ ರಾಷ್ಟ್ರೀಯ ವೇದಿಕೆ ಅಂಬೇಡ್ಕರ್ ಆಲೋಚನೆಗಳನ್ನ ರಾಷ್ಟ್ರ ವ್ಯವಸ್ಥೆಯನ್ನ ಕಾನೂನುಗೊಳಿಸಿತು. ಈ ಮೂಲಕ ಈ ನೆಲದ ಶೋಷಿತ ಸಮಾಜಕ್ಕೆ ನಿಜಾರ್ಥದ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿತು. ಬಹುಶಃ ಈ ಸತ್ಯವನ್ನು ಕಾಂಗ್ರೆಸ್ ಪಕ್ಷವು ಬಿಜೆಪಿಗರ ಅಪಪ್ರಚಾರದ ವಿರುದ್ಧವಾಗಿ ಪ್ರಚುರಪಡಿಸಬೇಕಿದೆ. ಮಂಜು ಜವಳಿ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ.